ಮಾಡಿದ್ವಿ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತು ರೀಸನಿಂಗ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಬ್ಲಡ್ ರಿಲೇಷನ್. ಇದು ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದರಿಂದ 1 to 5 ಕ್ವಶನ್ಸ್ ಬರುತ್ತೆ. ದ ವೇಟೇಜ್ ವಿಲ್ ಬಿ 1 to 5 ಕ್ವಶನ್ಸ್. ಸೊ ಇವತ್ತು ಇದನ್ನ ಶಾರ್ಟ್ ಕಟ್ ಆಗಿ ಡಿಸ್ಕಸ್ ಮಾಡೋಣ. ಇದರಲ್ಲಿ 3 ಟೈಪ್ಸ್ ಬರುತ್ತೆ ಮೇನ್ ಆಗಿ. ಸೊ ಫಸ್ಟ್ ಟೈಪ್ ಪಜಲ್ ಫಾರ್ಮ್, ಸೆಕೆಂಡ್ ಟೈಪ್ ಇಂಡಿಕೇಟಿಂಗ್ ಫಾರ್ಮ್, ಥರ್ಡ್ ಟೈಪ್ ಕೋಡೆಡ್ ಬ್ಲಡ್ ರಿಲೇಷನ್. ಸೊ ಪಜಲ್ ಫಾರ್ಮ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಅಂಡ್ ಇಂಡಿಕೇಟಿಂಗ್ ಫಾರ್ಮ್ ಪ್ರಿಲಿಮ್ಸ್ ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೋಡೆಡ್ ಬ್ಲಡ್ ರಿಲೇಷನ್ ಮೇನ್ಸ್ ಗೆ ಇಂಪಾರ್ಟೆಂಟ್. ಸೊ 1 to 5 ಕ್ವಶನ್ಸ್ ಕೇಳ್ತಾರೆ ಕೋಡೆಡ್ ಬ್ಲಡ್ ರಿಲೇಷನ್ ಮೇನ್ಸ್ ಗೆ. ಸೊ ಪ್ರಿಲಿಮ್ಸ್ ಗೆ ಇದು 2 ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಇದು ಈಸಿಯೆಸ್ಟ್ ಟಾಪಿಕ್. ಇದು ನಾವು ತಿಳ್ಕೊಂಡ್ರೆ ಕಂಪ್ಲೀಟ್ ಅರ್ಥ ಮಾಡ್ಕೋಬೇಕು. ಈಸಿ ಇದೆ, ಕನ್ಫ್ಯೂಸ್ ಆಗಬೇಡಿ. ಜನರೇಷನ್ ಅಷ್ಟೇ ನೆನಪಿಟ್ಕೊಳ್ಳಿ, ಯಾವ ಜನರೇಷನ್ ಯಾರು ಬರ್ತಾರೆ ಏನು ಅಂತ. ಸೊ ಅದನ್ನ ಇವಾಗ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ಬ್ಲಡ್ ರಿಲೇಷನ್ ಅಲ್ಲಿ ಮೇನ್ ಆಗಿ ಜನರೇಷನ್ ಬರೋದು 6 ಜನರೇಷನ್ಸ್ ಬರುತ್ತೆ, ಮ್ಯಾಕ್ಸಿಮಮ್ 5-6 ಬರುತ್ತೆ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಯು. ಸೊ ಮೇಲ್ಗಡೆ ಬರೋ ಜನರೇಷನ್ ಯಾರ್ದು? ಫಾದರ್, ಮದರ್, ಅಂಕಲ್, ಆಂಟ್. ಸೊ ಇದು ನೆನಪಿಟ್ಕೊಳ್ಳಿ. ಸೊ ಅಂದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ? +1 ಜನರೇಷನ್ ಆರ್ ಅಬೌವ್ ಜನರೇಷನ್. ಸೊ ಮೇಲ್ಗಡೆ ನಮ್ ಕನ್ಸಿಡರ್ ಮಾಡಿದ್ರೆ ಅಬೌಟ್ 2 ಜನರೇಷನ್ ಬರೋದು ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಹೌದಾ? ಓಕೆ, ನೆಕ್ಸ್ಟ್ ಬಿಲೋ ಜನರೇಷನ್ ಯಾರು ಬರ್ತಾರೆ? ಚಿಲ್ಡ್ರನ್. ಸೊ ಬಿಲೋ 2 ಜನರೇಷನ್ ನಿಮ್ಮನ್ನು ಕನ್ಸಿಡರ್ ಮಾಡಿದ್ರೆ ಬಿಲೋ 2 ಜನರೇಷನ್ ಬರೋದು ಗ್ರ್ಯಾಂಡ್ ಡಾಟರ್, ಗ್ರ್ಯಾಂಡ್ ಸನ್. ಸೊ ಮೇನ್ ಆಗಿ ಬರೋದು 6 ಮ್ಯಾಕ್ಸಿಮಮ್ ಬರುತ್ತೆ ಜನರೇಷನ್. ನಾವು ಇವಾಗ ಎಕ್ಸಾಮ್ ಅಲ್ಲಿ ಯೂಸ್ ಮಾಡ್ಬೇಕಂತಂದ್ರೆ ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ನಾವು ಯೂಸ್ ಮಾಡೋದು ಜಾಸ್ತಿ 4-5 ಜಾಸ್ತಿ ಬರುತ್ತೆ. ಸೊ ಅದು ಸಾಲ್ವ್ ಮಾಡಿ. ಇವಾಗ ಫಸ್ಟ್ ಜನರೇಷನ್ ಅಲ್ಲಿ ಯಾವ ಜನರೇಷನ್ ಯಾರು ಬರ್ತಾರೆ ಅನ್ನೋದು ಚೆಕ್ ಮಾಡೋಣ, ಸಾಲ್ವ್ ಮಾಡೋಣ ಬನ್ನಿ. ಓಕೆ, ಸೊ ಕನ್ಸಿಡರಿಂಗ್ ಯು ಅಬೌವ್ 1 ಜನರೇಷನ್ ಯಾರು? ಫಾದರ್, ಮದರ್, ಅಂಕಲ್, ಆಂಟ್. ಫಾದರ್, ಮದರ್, ಅಂಕಲ್, ಆಂಟ್. ಸೊ ಅಬೌಟ್ 2 ಜನರೇಷನ್ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಸೊ ಬಿಲೋ 1 ಜನರೇಷನ್ ಸನ್, ಡಾಟರ್, ನೀಸ್, ನೆಫ್ಯೂ. ಬಿಲೋ 2 ಜನರೇಷನ್ ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್. ನೆನಪಿಟ್ಕೊಳ್ಳಿ, ಯಾವ ಜನರೇಷನ್ ಅಲ್ಲಿ ಯಾವ ರಿಲೇಷನ್ ಬರುತ್ತೆ ಅನ್ನೋದು ಚೆನ್ನಾಗಿ ನೆನಪಿಟ್ಕೋಬೇಕು. ಸೊ ನೋಡಿ, ಇವಾಗ ಫಾದರ್ ಮದರ್ ಹೇಗೆ ಬರ್ತಾರೆ ಅಂತ ಕೇಳಿದ್ರೆ ಅಬೌವ್ 1 ಜನರೇಷನ್ ಅಂತ ಹೇಳಬೇಕು. ಸೊ ಇವಾಗ ಮೇನ್ ಆಗಿ ನಿಮಗೆ ನೆನಪಿರುತ್ತೆ ಫಾದರ್ ಅಂದ್ರೆ ಏನು, ಮದರ್ ಅಂದ್ರೆ ಏನು, ಅಂಕಲ್ ಅಂದ್ರೆ ಏನು, ಆಂಟ್ ಅಂದ್ರೆ ಏನು, ರಿಲೇಷನ್ ಯಾವ ರೀತಿ ಬರುತ್ತೆ ಅಂತ. ಸೊ ಫಾದರ್ ಮದರ್ ಗೊತ್ತು. ಸೊ ಅಂಕಲ್ ಆಂಟ್ ಅಂದ್ರೆ ಫಾದರ್ಸ್ ಬ್ರದರ್ ಆರ್ ಮದರ್ಸ್ ಬ್ರದರ್, ಅಂಕಲ್. ಒನ್ ಮೋರ್ ಥಿಂಗ್, ಫಾದರ್ಸ್ ಬ್ರದರ್ ಏನಾಗ್ತಾರೆ ಅಂದ್ರೆ ಪೆಟರ್ನಲ್ ಅಂಕಲ್ ಆಗ್ತಾರೆ. ಫಾದರ್ಸ್ ಬ್ರದರ್ ಪೆಟರ್ನಲ್ ಅಂಕಲ್ ಅಂತ ಕರಿತೀವಿ. ಮದರ್ಸ್ ಬ್ರದರ್ ಮ್ಯಾಟರ್ನಲ್ ಅಂಕಲ್. ಮದರ್ಸ್ ಬ್ರದರ್ ಮ್ಯಾಟರ್ನಲ್ ಅಂಕಲ್ ಅಂತ ಕರಿತೀವಿ. ಸೊ ನೆನಪಿಟ್ಟುಕೊಳ್ಳಿ. ಸೊ ಯಾವ ರಿಲೇಷನ್ ಏನು ಅದಕ್ಕೆ ರಿಲೇಟ್ ಆಗಿರುತ್ತೆ ಅನ್ನೋದು ಚೆನ್ನಾಗಿ ನೆನಪಿಟ್ಕೋಬೇಕು ಇದರಲ್ಲಿ. ಸೊ ಇದು ಗೊತ್ತಾಯ್ತಾ? ನೆಕ್ಸ್ಟ್ ನಾನು ಓಕೆ, ಸೊ ಫಾದರ್, ಮದರ್, ಅಂಕಲ್, ಆಂಟ್ ಯಾವ್ದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಇರುತ್ತೆ ರಿಲೇಷನ್ ಅದನ್ನಷ್ಟು ಎಕ್ಸ್ಪ್ಲೇನ್ ಮಾಡೋಣ ಇವಾಗ. ಸೊ ಬನ್ನಿ. ಸೊ ಅಂಕಲ್ ಆಂಟ್ ಗೊತ್ತಾಯ್ತು. ನೆಕ್ಸ್ಟ್ ಬರೋದು ಸನ್, ಡಾಟರ್. ಸನ್ ಮತ್ತೆ ಡಾಟರ್ ನಿಮಗೆ ಗೊತ್ತು. ಸೊ ಬಿಲೋ 1 ಜನರೇಷನ್. ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್ ಗೊತ್ತಾ? ಸೊ ಬಿಲೋ 2 ಜನರೇಷನ್. ನೀಸ್, ನೆಫ್ಯೂ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಜಾಸ್ತಿ ಸ್ಟೂಡೆಂಟ್ಸ್ ಇದರಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಏನ್ ನೀಸ್ ಅಂದ್ರೆ ಏನು, ನೆಫ್ಯೂ ಅಂದ್ರೆ ಏನು ಅಂತ. ಸೊ ಬನ್ನಿ ನೀಸ್, ನೆಫ್ಯೂ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ನೀಸ್, ವಾಟ್ ಈಸ್ ನೆಫ್ಯೂ? ಸೊ ಫಸ್ಟ್ ನಾನು ಜೆಂಡರ್ ಹೇಳ್ತೀನಿ. ಜೆಂಡರ್ ಅಂದ್ರೆ ಗೊತ್ತಲ್ವಾ? ಸೊ ನೀಸ್ ಅಂದ್ರೆ ಫೀಮೇಲ್, ನೆಫ್ಯೂ ಅಂದ್ರೆ ಮೇಲ್. ಜೆಂಡರ್ ನೆನಪಿಟ್ಟುಕೊಳ್ಳಿ. ನೀಸ್ ಅಂದ್ರೆ ಫೀಮೇಲ್, ನೆಫ್ಯೂ ಅಂದ್ರೆ ಮೇಲ್. ಸೊ ಯಾವ ರೀತಿ ರಿಲೇಷನ್ ಆಗುತ್ತೆ ನಿಮಗೆ ನೀಸ್ ಅಂದ್ರೆ ಯಾರಾಗ್ತಾರೆ, ನಿಮಗೆ ನೆಫ್ಯೂ ಅಂದ್ರೆ ಯಾರಾಗ್ತಾರೆ ಅನ್ನೋದು ಡಿಸ್ಕಸ್ ಮಾಡೋಣ. ಸೊ ಕನ್ಸಿಡರಿಂಗ್ ಯು, ನೀವಿಲ್ಲಿದ್ದೀರಾ. ಸೊ ನಿಮ್ದು ಬ್ರದರ್ ಆರ್ ಸಿಸ್ಟರ್, ಬ್ರದರ್ ಆರ್ ಸಿಸ್ಟರ್. ಕನ್ಸಿಡರ್ ನಿಮ್ಗೆ ಬ್ರದರ್ ಮತ್ತೆ ಸಿಸ್ಟರ್ ಇದ್ದಾರೆ. ಸೊ ಬ್ರದರ್ದು
ಸನ್ ಡಾಟರ್ ಆರ್ ಸಿಸ್ಟರ್ ಸನ್ ಡಾಟರ್, ಸಿಸ್ಟರ್ ಸನ್ ಡಾಟರ್. ಸೊ ನಿಮ್ಗೆ ಬ್ರದರ್ ಸನ್ ನೆಫ್ಯೂ ಆಗ್ತಾನೆ, ಸೊ ಬ್ರದರ್ ಡಾಟರ್ ನೀಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ನಿಮ್ಗೆ ಬ್ರದರ್ ಇಲ್ಲ ಸಿಸ್ಟರ್ ಇದ್ರೆ ಅವ್ರ ಮಕ್ಕಳು, ಮೇಲ್ ಇದ್ರೆ ನೆಫ್ಯೂ, ಫೀಮೇಲ್ ಇದ್ರೆ ನೀಸ್. ಇಷ್ಟೇ ನೆನಪಿಟ್ಟುಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಸೊ ಇದು ಇಂಪಾರ್ಟೆಂಟ್, ಎಕ್ಸಾಮ್ಸಿಗೆ ಬಂದಾಗ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್, ಸೊ ಬ್ಲಡ್ ರಿಲೇಷನ್ ಅಲ್ಲಿ ಮೇನ್ ಆಗಿ 2 ಟೈಪ್ಸ್ ಆಫ್ ರಿಲೇಟಿವ್ಸ್ ಬರ್ತಾರೆ. 2 ಟೈಪ್ಸ್ ಆಫ್ ರಿಲೇಟಿವ್ಸ್. One is blood relatives, another one is in-law relatives. Second one, in-law relatives. So ಏನ್ ಬ್ಲಡ್ ರಿಲೇಟಿವ್ ಅಂದ್ರೆ, in-law relatives ಅಂದ್ರೆ, ಸೊ ನಾರ್ಮಲ್ ಒಂದು ಸ್ಟೇಟ್ಮೆಂಟ್ ಒಂದು ವರ್ಡ್ ಅಲ್ಲಿ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ, ಈಸಿ ಇದೆ ನೆನಪಿಟ್ಟುಕೊಳ್ಳೋಕೆ. ಸೊ ಬ್ಲಡ್ ರಿಲೇಟಿವ್ಸ್ ಅಂದ್ರೆ ಬಿಫೋರ್ ಮ್ಯಾರೇಜ್, ಬಿಫೋರ್ ಮ್ಯಾರೇಜ್ ಯಾವ್ದಾವ್ದು ರಿಲೇಷನ್ಸ್ ಬರ್ತಾರೆ ನಮಗೆ, ಅದೆಲ್ಲಾನು ನಾವು ಬ್ಲಡ್ ರಿಲೇಟಿವ್ಸ್ ಅಂತ ಕರಿತೀವಿ ಅವರಿಗೆ. ಸೊ ಇನ್-ಲಾ ರಿಲೇಟಿವ್ ಅಂದ್ರೆ ಆಫ್ಟರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಇನ್-ಲಾ ರಿಲೇಟಿವ್ಸ್ ಅಂತ ಕರಿತೀವಿ. ಸೊ ಬ್ಲಡ್ ರಿಲೇಟಿವ್ಸ್ ಮತ್ತೆ ಇನ್-ಲಾ ರಿಲೇಟಿವ್ಸ್ಗೆ ಡಿಫರೆನ್ಸ್ ಯಾವ ರೀತಿ ಅನ್ನೋದು ಕಲಿಯೋಣ ಬನ್ನಿ. ಸೊ ಬ್ಲಡ್ ರಿಲೇಟಿವ್ ಮೀನ್ಸ್ ಬಿಫೋರ್ ಮ್ಯಾರೇಜ್, ಇನ್-ಲಾ ರಿಲೇಟಿವ್ಸ್ ಅಂದ್ರೆ ಆಫ್ಟರ್ ಮ್ಯಾರೇಜ್ ಯಾವ್ದೆಲ್ಲ ರಿಲೇಷನ್ಸ್ ಬರ್ತಾರೆ ಅವರಿಗೆ ಇನ್-ಲಾ ರಿಲೇಟಿವ್ಸ್. ಸೊ ಫಾರ್ ಎಕ್ಸಾಂಪಲ್, your wife or your husband, consider wife or husband. So you are having a father, so wife or husband also having a father, ಹೌದಲ್ವಾ, ಅವರಿಗೂ ಫಾದರ್ ಇರ್ತಾರೆ. ಸೊ ಇವಾಗ ಸೊ ನಿಮಗೆ ಫಾದರ್ ಇದು ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಅವ್ರ ಫಾದರ್ ನಿಮಗೆ ಫಾದರ್ ಇನ್ ಲಾ. ಸೊ ಆಫ್ಟರ್ ಮ್ಯಾರೇಜ್ ಯಾವ್ದಾವ್ದು ರಿಲೇಷನ್ಸ್ ಬರುತ್ತಲ್ವಾ, ಸೊ ಜಸ್ಟ್ ಅವರಿಗೆ ಇನ್ ಲಾ ಅಂತ ಮೆನ್ಷನ್ ಮಾಡಿಸಿದ್ರೆ ಸಾಕು. ಸೊ ಫಾದರ್ ಇನ್ ಲಾ, ಮದರ್ ಇನ್ ಲಾ, ಅಂಕಲ್ ಇನ್ ಲಾ, ಆಂಟ್ ಇನ್ ಲಾ ಇದೆಲ್ಲಾನು ಆಗೋದು ನೀವು ಮದುವೆ ಆಗಿರೋ ರಿಲೇಷನ್ಗೆ ಏನಿರುತ್ತಲ್ವಾ ಅವ್ರು ಜಸ್ಟ್ ಇನ್ ಲಾ ಹಾಕಿದ್ರೆ ದಟ್ ಈಸ್ ದ ಇನ್ ಲಾ ರಿಲೇಟಿವ್ಸ್. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್, ಸೊ ನಿಮ್ಗೆ ಇವಾಗ ಬ್ರದರ್ ಇದ್ರೆ, ನಿಮ್ಗೆ ಬ್ರದರ್ ಇದ್ರೆ ಅವ್ರಿಗೆ ಬ್ರದರ್ ಇನ್ ಲಾ ಆಗ್ತಾರೆ ರಿಲೇಷನ್. ನಿಮ್ ಬ್ರದರ್ ನಿಮ್ ವೈಫ್ ಆರ್ ಹಸ್ಬೆಂಡ್ಗೆ ಬ್ರದರ್ ಇಲ್ಲ ಆಗ್ತಾರೆ. ಸೊ ಅವ್ರಿಗೆ ಏನಾದ್ರು ಬ್ರದರ್ ಸಿಸ್ಟರ್ ಇದ್ರೆ ನಿಮ್ಗೆ ಸಿಸ್ಟರ್ ಇನ್ ಲಾ ಆಗ್ತಾರೆ. ಸೊ ಜಸ್ಟ್ ಇನ್ ಲಾ ಅಂತ ಮೆನ್ಷನ್ ಮಾಡಿದ್ರೆ ಆಯ್ತು. ಸೊ ಮೇನ್ ಆಗಿರೋದು ಫಾದರ್ ಇದೆ, ಇನ್ ಲಾಸ್ ರಿಲೇಟಿವ್ಸ್ ಅಂಡ್ ನೀಸ್, ನೆಫ್ಯೂ ಇದೆಲ್ಲ ರಿಲೇಟಿವ್ಸ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ಯಾವ್ದು ಯಾವಾಗಂತ ರಿಲೇಷನ್ಸ್ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್, ಕಸಿನ್ಸ್. ಕಸಿನ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕಸಿನ್ಸ್ ಎಲ್ಲಿ ಬರ್ತಾರೆ, ಯಾವ ಜನರೇಷನ್ ಬರ್ತಾರೆ ಅಂತಂದ್ರೆ ಸೇಮ್ ಜನರೇಷನ್. ಸೊ ಸೇಮ್ ಜನರೇಷನ್ ಕಸಿನ್ಸ್ ಅಂತಂದ್ರೆ ಇವಾಗ ಯುವರ್ ಫಾದರ್ಸ್ ಬ್ರದರ್, ಆ ಬ್ರದರ್ಸ್ ಚಿಲ್ಡ್ರನ್, ಸೊ ಈ ರಿಲೇಷನ್ ಫಾದರ್ಸ್ ಬ್ರದರ್ಸ್ ಚಿಲ್ಡ್ರನ್ ಅಂದ್ರೆ ಅಂಕಲ್, ನಿಮ್ಗೆ ಅಂಕಲ್ ಇರ್ತಾರಲ್ವಾ, ಅಂಕಲ್ ಇಲ್ಲ ಆಂಟ್, ಅವ್ರದ್ದು ಚಿಲ್ಡ್ರನ್ ನಿಮ್ಗೆ ಕಸಿನ್ಸ್ ಆಗ್ತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ನೆನಪಿಟ್ಟುಕೊಳ್ಳಿ. ಸೊ ನೆಕ್ಸ್ಟ್ ಸೇಮ್ ಜನರೇಷನ್ ಬರೋದು ಯಾವ್ಯಾವುದು, ಬ್ರದರ್, ಸಿಸ್ಟರ್, ಹಸ್ಬೆಂಡ್, ವೈಫ್ ಅಂಡ್ ಕಸಿನ್ಸ್, ಇದೆಲ್ಲ ಸೇಮ್ ಜನರೇಷನ್ ಬರುತ್ತೆ. ಸೊ ಇದು ನೆನಪಿಟ್ಟುಕೊಳ್ಳಿ. ಯಾಕೆ ನಾನು ಸೇಮ್ ಜನರೇಷನ್ ಎಲ್ಲ ನೆನಪಿಟ್ಟುಕೊಳ್ಳಿ, ಯಾವ ಜನರೇಷನ್ ಯಾರು ಬರ್ತಾರೆ ಅಂತ ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಸೊ ನೋಡಿ ಟೈಪ್ಸ್ ಆಫ್ ಕ್ವಶನ್ಸ್, ಬ್ಲಡ್ ರಿಲೇಷನ್ ಅಲ್ಲಿ ಟೈಪ್ಸ್ ಆಫ್ ಕ್ವಶನ್ಸ್ ಎಷ್ಟಿದಾವೆ, 3 ಟೈಪ್ಸ್ ಇದಾವೆ. ಸೊ ಯಾವ್ದಾವೆಲ್ಲ ಕೇಳ್ತಾರೆ, ಪಜಲ್ ಫಾರ್ಮ್, ಇಂಡಿಕೇಟಿಂಗ್ ಫಾರ್ಮ್, ಕೋಡೆಡ್ ಬ್ಲಡ್ ರಿಲೇಷನ್. ಸೊ ಪಜಲ್ ಫಾರ್ಮು ಆರಾಮ್ಸೆ ಸಾಲ್ವ್ ಮಾಡಬಹುದು. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಹಾಕಿ ಪಜಲ್ ಫಾರ್ಮ್ ನ ಸಾಲ್ವ್ ಮಾಡ್ತೀವಿ.
ನೆಕ್ಸ್ಟ್ ಇಂಡಿಕೇಟಿಂಗ್ ಫಾರ್ಮ್, ಅದಕ್ಕೂ ಟ್ರಿಕ್ಸ್ ಇದೆ, ಹೇಳ್ಕೊಡ್ತೀನಿ. ಸೊ ಕೋಡೆಡ್ ಬ್ಲಡ್ ರಿಲೇಷನ್, ಇದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಇದು ಸಾಲ್ವ್ ಮಾಡ್ಬೇಕಂತಂದ್ರೆ ನಮಗೆ ಮ್ಯಾಕ್ಸಿಮಮ್ ಕ್ವಶನ್ ಅಲ್ಲಿ ಕೇಳಿರ್ತಾರಲ್ವಾ, ಸೊ ಕ್ವಶನ್ ಕೇಳಿರೋದು ಆಪ್ಷನ್, ನಾವು ಆಪ್ಷನ್ ಥ್ರೂ ಎಲ್ಲ ನೋಡ್ಕೊಂಡು ಸಾಲ್ವ್ ಮಾಡಬೇಕು. ಬಟ್ ಅದು ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಇದಕ್ಕೆ ಟ್ರಿಕ್ಸ್, ಬೇರೆ ಟ್ರಿಕ್ಸ್ ಇದೆ. ಯಾಕೆ ಇದೇ ಹೇಳಿದ್ನ ಇಷ್ಟೋ ತನಕ ಜನರೇಷನ್, ಯಾವ ಜನರೇಷನ್ ಯಾರು ನೆನಪು ಬರ್ತಾರೆ ಅನ್ನೋ ನೆನಪಿಟ್ಟುಕೊಳ್ಳಿ ಅಂತ ಹೇಳಿದ್ನಲ್ವಾ. ಸೊ ಅದು ಕೋಡೆಡ್ ಬ್ಲಡ್ ರಿಲೇಷನ್ ಅಲ್ಲಿ ಯೂಸ್ ಆಗುತ್ತೆ. ಸೊ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಏನು, ಪಜಲ್ ಫಾರ್ಮ್. ಪಜಲ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದು ಕ್ವಶನ್ಸ್ ನೋಡೋಣ. ಒಂದು ಎಕ್ಸಾಂಪಲ್ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ನೆನ್ಪಿಟ್ಟುಕೊಳ್ಳಿ, ಬ್ರದರ್ ಎಲ್ಲಿ ಬರ್ತಾರೆ, ಸಿಸ್ಟರ್, ಫಾದರ್, ಮದರ್, ಯಾವ ಜನರೇಷನ್ ಯಾರು. ಸೊ ಅದೇ ರೀತಿ ನಾವು ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಹಾಕಿ ಸಾಲ್ವ್ ಮಾಡಬೇಕು. ಸೊ ಪಜಲ್ ಫಾರ್ಮ್ ನೋಡೋಣ. ಸ್ಟಾರ್ಟ್ಸ್ ಪಜಲ್ ಫಾರ್ಮ್. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್, ಇದು ಒಂದು ಎಕ್ಸಾಂಪಲ್ ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕು. ಸೊ ನೋಡಿ, ಎ ಅಂಡ್ ಬಿ ಆರ್ ಬ್ರದರ್ಸ್. ಬ್ರದರ್ಸ್ ಅಂತ ಗೊತ್ತಾಯ್ತಾ. ಸೊ ಬ್ರದರ್ಸ್ ಅಂದ್ರೆ ಏನು, ಮೇಲ್. ಸೊ ಅದು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಮೇನ್ ಆಗಿ ಯೂಸ್ ಮಾಡೋದು ಒಂದ್ ಸ್ವಲ್ಪ, ಬಿಫೋರ್ ಗೋಯಿಂಗ್ ಟು ಪ್ರಾಬ್ಲಮ್ಸ್, ಓಕೆ, ನೊಟೇಷನ್ ಅಂತ ಹೇಳ್ತೀವಿ. ಯಾವಾಗ ಎಲ್ಲಿ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ಅಂದ್ರೆ ನೊಟೇಷನ್. ಸೊ ಬ್ಲಡ್ ರಿಲೇಷನ್ ಆಬ್ವಿಯಸ್ಲಿ ಜೆಂಡರ್ ಗೊತ್ತು. ಸೊ ಜೆಂಡರ್ ಅಂದ್ರೆ ಮೇಲ್, ಫಿಮೇಲ್. ಸೊ ಮೇಲ್ಗೆ ಪ್ಲಸ್ ಅಂತ ಯೂಸ್ ಮಾಡ್ತೀವಿ, ಫಿಮೇಲ್ಗೆ ಮೈನಸ್. ನೆಕ್ಸ್ಟ್ ಕಪಲ್ಸ್ಗೆ ಈಕ್ವಲ್ ಟು ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೇಮ್ ಜನರೇಷನ್, ಇವಾಗ ಸೇಮ್ ಜನರೇಷನ್ ಬಂದವ್ರಿಗೆ ಜಸ್ಟ್ ಒಂದು ಹಾರಿಜಾಂಟಲ್ ಲೈನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಜನರೇಷನ್ ಗ್ಯಾಪ್. ಜನರೇಷನ್ ಗ್ಯಾಪ್ ಅಂದ್ರೆ ಅಬೋ ಜನರೇಷನ್, ಬಿಲೋ ಜನರೇಷನ್ ಯಾರು ಬರಲಿ ಅವ್ರಿಗೆ ಒಂದು ವರ್ಟಿಕಲ್ ಲೈನ್ ಯೂಸ್ ಮಾಡ್ತೀವಿ. ಇದು ಕ್ಲಿಯರ್ ಆಯ್ತಾ. ಸೊ ಇದು 5 ಇಂಪಾರ್ಟೆಂಟ್ ಥಿಂಗ್ಸ್, ಇದೆಲ್ಲ ನೆನ್ಪಿಟ್ಕೊಳ್ಳಿ. ಮೇಲ್ ಬಂದ್ರೆ ಪ್ಲಸ್, ಫಿಮೇಲ್ ಬಂದ್ರೆ ಮೈನಸ್, ಕಪಲ್ಸ್ಗೆ ಈಸ್ ಈಕ್ವಲ್ಸ್ ಟು, ಸೇಮ್ ಜನರೇಷನ್ಗೆ ಒಂದು ಹಾರಿಜಾಂಟಲ್ ಲೈನ್, ಸೊ ಜನರೇಷನ್ ಗ್ಯಾಪ್ಗೆ ಒಂದು ವರ್ಟಿಕಲ್ ಲೈನ್. ಸೊ ನಮಗೆ ಇವಾಗ ಪಜಲ್ ಫಾರ್ಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಸೊ ನೆನ್ಪಿಟ್ಟು. ಓಕೆ, ಸ್ಟಾರ್ಟ್ ಮಾಡೋಣ. ಒಂದು ಎಕ್ಸಾಂಪಲ್ ನೋಡಿ. ಸೊ ಎ ಅಂಡ್ ಬಿ ಆರ್ ಬ್ರದರ್ಸ್. ಸೊ ಬ್ರದರ್ಸ್ ಅಂದ್ರೆ ಸೇಮ್ ಜನರೇಷನ್ ಅಂಡ್ ಮೇಲ್. ಸೊ ಎ ಮತ್ತೆ ಬಿ ಸೇಮ್ ಜನರೇಷನ್ ಅಂತಂದ್ರೆ ಒಂದು ಲೈನ್. ಸೊ ಬ್ರದರ್ಸ್ ಅಂತ ಗೊತ್ತಾಯ್ತಾ. ಯಾವಾಗಲೂ ನಾವು ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಹಾಕೋ ಟೈಮಲ್ಲಿ ಸೊ ನಿಮಗೆ ಜೆಂಡರ್ ಫೈಂಡ್ ಆದ್ರೆ ಅವಾಗ್ಲೇನೆ ಮೆನ್ಷನ್ ಮಾಡಿಬಿಡಿ, ಜೆಂಡರ್ ಫೈಂಡ್ ಆದ್ರೆ. ಸೊ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಸೊ ನೆಕ್ಸ್ಟ್ ಎ ಅಂಡ್ ಬಿ ಆರ್ ಬ್ರದರ್ಸ್. ಓಕೆ, ಸಿ ಅಂಡ್ ಡಿ ಆರ್ ಸಿಸ್ಟರ್ಸ್. ಸೊ ನೋಡಿ, ಎ ಮತ್ತೆ ಬಿ ಇಲ್ಲಿದೆ, ಸಿ ಮತ್ತೆ ಡಿ ನಮಗೆ ಗೊತ್ತಿಲ್ಲ ಎಲ್ಲಿ ಪ್ಲೇಸ್ ಮಾಡ್ಬೇಕು. ಇವಾಗ ಈ ಡಯಾಗ್ರಾಮ್ ಅಲ್ಲಿ ಸಿ ಮತ್ತೆ ಡಿ ಪ್ಲೇಸ್ ಮಾಡಕ್ ಗೊತ್ತಿಲ್ಲ. ಸೊ ಏನ್ ವರಿ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದಿ ಕನೆಕ್ಟ್ ಇರುತ್ತೆ, ಸೊ ಕನೆಕ್ಟ್ ಮಾಡ್ತಾ ಹೋಗಿ. ಕ್ಲಿಯರ್. ಓಕೆ, ಸೊ ಎಸ್ ಸನ್ ಈಸ್ ಡಿಸ್ ಬ್ರದರ್. ಸೊ ಈ ಮೀನಿಂಗ್ ಏನಿದ್ದು, ಎಸ್ ಸನ್ ಈಸ್ ಡಿಸ್ ಬ್ರದರ್ ಅಂದ್ರೆ ಎ ಈಸ್ ಹ್ಯಾವಿಂಗ್ ಒನ್ ಸನ್. ಅದು ಯಾರಂತ ಗೊತ್ತಿಲ್ಲ. ಸೊ ನಾನು ಮೆನ್ಷನ್ ಮಾಡ್ತೀನಿ. ಸನ್ ಇದಾನೆ, ಏಜ್ ಸನ್ನು ಒಬ್ರು ಇದ್ದಾರೆ, ಅವರು ಡಿಸ್ ಬ್ರದರ್ ಅಂತೆ. ಸೊ ಅಂದ್ರೆ ನೋಡಿ, ಇಲ್ಲಿ ಡಿ ಬರುತ್ತಾ, ಬ್ರದರ್ ಅಂದ್ರೆ ಸೇಮ್ ಜನರೇಷನ್. ಏಜ್ ಸನ್, ಸನ್ ಅಂತಂದ್ರೆ ಕೆಳಗೆ ಬರುತ್ತಾ, ಏಜ್ ಹ್ಯಾವಿಂಗ್ ಒನ್ ಸನ್, ಹಿ ಈಸ್ ಡಿಸ್ ಬ್ರದರ್. ಅದೇ ಅಲ್ವಾ ಮೀನಿಂಗು. ಸೊ ಎಗೆ ಒಬ್ಬ ಮಗ, ಅವನು ಡಿದು ಬ್ರದರ್. ಸೊ ಇವಂದು ನಮಗೆ ಜೆಂಡರ್ ಗೊತ್ತಾಯ್ತಿದೆ, ಏಜ್ ಸನ್ ಡಿಸ್ ಬ್ರದರ್. ಡಿ ಜೆಂಡರ್ ಗೊತ್ತಾಗಿಲ್ಲ. ಕ್ಲಿಯರ್. ಸೊ ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ಬಿಟ್ಟಿದ್ವಲ್ವಾ, ಅದನ್ನ ಚೆಕ್ ಮಾಡಿ. ಸಿ ಅಂಡ್ ಡಿ ಆರ್ ಸಿಸ್ಟರ್ಸ್. ಸೊ ಸಿ ಅಂಡ್ ಡಿ ಆರ್ ಸಿಸ್ಟರ್ಸ್ ಅಂತಂದ್ರೆ ಫಿಮೇಲ್ ಮತ್ತೆ ಸಿಸ್ಟರ್ಸ್ ಸೇಮ್ ಜನರೇಷನ್ ಬರುತ್ತೆ. ಸೊ ಸಿ ಇಲ್ಲಿ ಪ್ಲೇಸ್ ಮಾಡಿ, ಇಬ್ರು ಸಿಸ್ಟರ್ಸ್ ಅಂತೆ, ಮೈನಸ್ ಮೈನಸ್. ಕ್ಲಿಯರ್ ಆಯ್ತಾ. ಸೊ ಇದು ನಮ್ದು ಫ್ಯಾಮಿಲಿ ಟ್ರೀ ಡಯಾಗ್ರಾಮ್. ಅಂಡ್ ಇಲ್ಲಿ ಯಾರು ಅನ್ನೋದು ಇನ್ನ ಮೆನ್ಷನ್ ಆಗಿಲ್ಲ. ಸೊ ಬಿಡಿ, ಲೆಟ್ ಇಟ್ ಬಿ, ಏನ್ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, ಹೌ ಈಸ್ ಬಿ ರಿಲೇಟೆಡ್ ಟು ಸಿ. ಸೊ ಈ ಬಿ ಇಲ್ಲಿದೆ ಅಲ್ವಾ, ಸಿ ಎಲ್ಲಿದೆ, ಇಲ್ಲಿದೆ. ಸೊ ಹೌ ಈಸ್ ಬಿ ರಿಲೇಟೆಡ್ ಟು ಸಿ. ಜಾಸ್ತಿ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ, ಕನ್ಫ್ಯೂಸ್ ಆಗ್ತೀರಾ ಈ ಕಂಡೀಷನ್ ಅಲ್ಲಿ. ಸೊ ಹೌ ಈಸ್ ಬಿ ರಿಲೇಟೆಡ್ ಟು ಸಿ ಅಂದ್ರೆ ಬಿ ಇಂದ ಸಿ ಹೋಗ್ತೀರಾ, ಅಂದ್ರೆ ಸಿ ಏನಾಗುತ್ತೆ ಬಿ ಗೆ, ಈ ತರ ಥಿಂಕ್ ಮಾಡ್ತೀರಾ. ಇದು ಆ ತರ ಅಲ್ಲ. ಸೊ ನೋಡಿ, ಹೌ ಈಸ್ ಬಿ ರಿಲೇಟೆಡ್
2C, 2 ಅಂದ್ರೆ ಇಲ್ಲಿದೆ ಅಲ್ವಾ, 2 ಪಕ್ಕ C ಇದೆ. ಸೊ C ಗೆ ಕನ್ನಡದಲ್ಲಿ ಏನು 2C ಅಂದ್ರೆ C ಗೆ B ಏನಾಗುತ್ತೆ ಅಂತಂದ್ರೆ C ಇಂದ B ಹೋಗ್ಬೇಕು ಸಾಲ್ವ್ ಮಾಡೋಕೆ. ಸೊ ಇವಾಗ ಏನಾಗುತ್ತೆ, ಸೊ ಇವರೆಲ್ಲ ಬ್ರದರ್ ಸಿಸ್ಟರ್ಸ್. ಸೊ A ಇಸ್ ದ ಫಾದರ್, ಇವ್ರ ಮೂವರಿಗೂ. ಸೊ C's ಫಾದರ್ ಯಾರು, A's ಬ್ರದರ್. ಸೊ ಫಾದರ್ಸ್ ಬ್ರದರ್ ಆಗ್ತಾರಲ್ವಾ, ಸೊ ಫಾದರ್ಸ್ ಬ್ರದರ್ ಯಾರು, ಇದು ಅಂಕಲ್. ಸೊ ಸಿ ಗೆ ಬಿ ಏನಾಗುತ್ತೆ ಅಂತಂದ್ರೆ ಅಂಕಲ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅರ್ಥ ಆಯ್ತಾ? ಫಸ್ಟ್ ಒನ್ ಈಸಿ ಇದೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಸಿನೇ ಇರುತ್ತೆ, ಇದೇ ತರನೇ ಸಾಲ್ವ್ ಕ್ವಶನ್ ಕೇಳ್ತಾರೆ, ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್, if A is the brother of B, so again ಏನು ಕೊಟ್ಟರು, A is brother of B. again ನಾನು brother ಅಂದ್ರೆ ಪ್ಲಸ್ ಹಾಕ್ತೀನಿ, brother means one same generation. B, A is brother of B, B is sister of C. B is sister means again same generation, but B is the sister ಅಂತ ಕೊಟ್ಟಿದ್ದಾರೆ, so of C. next, and C is the sister of D. again same generation, but C is the sister minus of D. this is the diagram. so question ಏನು, how is D related to A? so 2A ಅಂತಂದ್ರೆ A ಗೆ D ಏನಾಗುತ್ತೆ, ಇದೇ ಕ್ವಶನ್ ನಮಗೆ. ಸೊ ಇಲ್ಲಿ ಏನ್ ಆನ್ಸರ್ ಏನಾಗುತ್ತೆ ನಿಮಗೆ? ಸೊ ನೋಡಿ, ಯಾವಾಗಲೂ ನಮಗೆ ಇಲ್ಲಿ ಜೆಂಡರ್ ಫೈಂಡ್ ಆಗಿದೆ, ಎದು ಬಿ ಜೆಂಡರ್ ಫೈಂಡ್ ಆಗಿದೆ, ಸಿ ಜೆಂಡರ್ ಫೈಂಡ್ ಆಗಿದೆ, ಡಿ ದು ಜೆಂಡರ್ ಫೈಂಡ್ ಆಗಿಲ್ಲ. ಈದರ್ it will be plus or minus. so ಆವಾಗ ಕಂಡೀಷನ್ ಅಲ್ಲಿ, ಆ ಕಂಡೀಷನ್ ಅಲ್ಲಿ ಆಪ್ಷನ್ಸ್ ಥ್ರೂ ನೋಡಿ. ಆಪ್ಷನ್ ಅಲ್ಲಿ ಇವಾಗ ಏನಾಗುತ್ತೆ, ಆದ್ರೆ ಎರಡೇ ಅಲ್ವಾ, ಬ್ರದರ್ ಇಲ್ಲ ಸಿಸ್ಟರ್ ಆಗಬೇಕು. ಸೊ ಬ್ರದರು ಇದೆ, ಸಿಸ್ಟರು ಇದೆ. ಸೊ ಆನ್ಸರ್ ಇನ್ನ ಲಾಸ್ಟ್ ಒನ್ ಇರುತ್ತೆ, ಲಾಸ್ಟ್ ಅಂತ ನೋಡಿ, ಕೆನ್ ನಾಟ್ ಬಿ ಡಿಟರ್ಮೈನ್ಡ್. ಸೊ ಈ ಕಂಡೀಷನ್ ಅಲ್ಲಿ ಯಾವಾಗ ನಮಗೆ ಜೆಂಡರ್ ಸಿಗಲ್ಲ, ಸೊ ಆವಾಗ ದ ಆನ್ಸರ್ ಯಾವಾಗಲೂ ಸಿ ಎನ್ ಡಿ ಆಗಿರುತ್ತೆ, ಕೆನ್ ನಾಟ್ ಬಿ ಡಿಟರ್ಮೈನ್ಡ್. ಇಲ್ಲ ಅಂದ್ರೆ ಸಿ ಎನ್ ಡಿ ಅಂತಾನು ಕರಿತೀವಿ. ಕ್ಲಿಯರ್? ಸೊ ಯಾವಾಗ ಜೆಂಡರ್ ಫೈಂಡ್ ಆಗಿರಲ್ಲ ಅವಾಗ ಆನ್ಸರ್ ಸಿ ಎನ್ ಡಿ. ಇಲ್ಲ ಅಂದ್ರೆ ಬ್ರದರು ಇತ್ತು, ಸಿಸ್ಟರ್ ಇತ್ತು. ನೆಕ್ಸ್ಟ್ ಡಿ ಆಪ್ಷನ್ಸ್ ಏನಿರುತ್ತೆ, ಸಮ್ ಟೈಮ್ಸ್ ಈದರ್ ಎ ಆರ್ ಬಿ. ಆಪ್ಷನ್ ಡಿ ಈದರ್ ಎ ಆರ್ ಬಿ ಇದ್ರೆ ಆಪ್ಷನ್ ಇದಾಗ್ತಿತ್ತು. ಕ್ಲಿಯರ್ ಆಯ್ತಾ? ಸೊ ಎಲ್ಲ ವೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಒಂದು ಥರ್ಡ್ ಕ್ವಶನ್. A and B are brothers. so brothers means agare same ಅಂತ ಅವಾಗಲಿಲ್ಲ. this is the right diagram. next, E is the granddaughter of F. so ನೋಡಿ, A ಮತ್ತೆ B ಇದೆ, E ಮತ್ತೆ F ನಮಗೆ ಪ್ಲೇಸ್ ಮಾಡಕ್ ಗೊತ್ತಿಲ್ಲ. ಸೊ ಬಿಡಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದಿ, ಕನೆಕ್ಟ್ ಇರುತ್ತೆ. ಸೊ ನೆಕ್ಸ್ಟ್, F is the wife of B. ಸೊ B ದ ವೈಫ್ ಯಾರು, F. ಸೊ ಕಪಲ್ಸ್ ಗೇನು is equals to F. ಸೊ F is the wife. ಸೊ B ಪ್ಲಸ್ ಅಂದಮೇಲೆ F ಆಬ್ವಿಯಸ್ಲಿ ಮೈನಸ್ ಇರುತ್ತೆ. ಸೊ ನೆಕ್ಸ್ಟ್, ಸೊ E is the daughter of F. ಸೊ F ದ ಡಾಟರ್ ಯಾರು, E ಅಂದ್ರೆ B ದ ಡಾಟರ್ E ನೇ ಅಲ್ವಾ. ಸೊ ಇದು ಎರಡರದ್ದು ಡಾಟರ್ ಯಾರು, E. E is the daughter of F. ಕ್ಲಿಯರ್ ಆಯ್ತಾ? ಸೊ ವಾಟ್ ಈಸ್ ದ ರಿಲೇಷನ್ ಆಫ್ E to A? to A ಅಂದ್ರೆ ಏನು, A ಗೆ E ಏನಾಗುತ್ತೆ, A ಇಂದ E ಬರಬೇಕು. ಸೊ ಏನಾಗುತ್ತೆ, ನಾ ಆವಾಗಲೇ ಫಸ್ಟ್ ಹೇಳಿದ ತರ ಬ್ರದರ್ಸ್ ಡಾಟರ್ ಯಾರು, ನೀಸ್. ಸನ್ ಇದ್ರೆ ನೆಫ್ಯೂ ಆಗ್ತಿತ್ತು. ಕ್ಲಿಯರ್ ಆಯ್ತಾ? ಇವಾಗ ನೋಡಿ, ಇಲ್ಲಿ ಮೈನಸ್ ಇದೆ, ಮೈನಸ್ ಇದ್ರೆ ನೀಸ್ ಕನ್ಸಿಡರ್ ಮಾಡಿ, ಪ್ಲಸ್ ಇದ್ರೆ ನೆಫ್ಯೂ ಅಂತ ಕನ್ಸಿಡರ್ ಮಾಡಿ. ಸೊ ಮೈನಸ್ ಇದೆ, ಸೊ ಆನ್ಸರ್ ವಿಲ್ ಬಿ ನೀಸ್. ಕ್ಲಿಯರ್ ಆಗ್ತಿದೆಯಾ? ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಸಾಲ್ವ್ ಮಾಡೋಣ, ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನೋಡಿ, ಸೊ ಇದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್. ಏನಂತಂದ್ರೆ ಇವಾಗ ಇಲ್ಲಿ ಹೆಸರು ಕೊಟ್ಟಿದ್ದಾರೆ, ಸುನೀತಾ, ಕರಣ್, ಕನಿಕಾ. ಸೊ ಒಂದ್ ಹೇಳ್ತೀನಿ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಬ್ಲಡ್ ರಿಲೇಷನ್ ಅಲ್ಲಿ ಜೆಂಡರ್ ಫೈಂಡ್ ಮಾಡೋದು ನೇಮ್ಸ್ ಇಂದ ಅಲ್ಲ. ಡೋಂಟ್ ಗೋ ವಿತ್ ನೇಮ್ಸ್. ಜೆಂಡರ್ ಫೈಂಡ್ ಮಾಡಬೇಕಾದ್ರೆ ನೇಮ್ಸ್ ಥ್ರೂ ಹೋಗ್ಬೇಡಿ. ಕ್ಲಿಯರ್? ಸೊ ಇಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೆ ಅದು ನಮಗೆ ಜೆಂಡರ್ ಆಗಿರುತ್ತೆ. ಇಲ್ಲಿ ಸುನೀತಾ ಇಸ್ ದ ಡಾಟರ್ ಮೀನ್ಸ್ ಸುನೀತಾ ಮೈನಸ್, ಬಟ್ ಲಾಸ್ಟ್ ತನಕ ನೀವು ನೇಮ್ಸ್ ಥ್ರೂ ಜೆಂಡರ್ ಫೈಂಡ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್, ಸುನೀತಾ ಇಸ್ ಡಾಟರ್ ಆಫ್ ಕರಣ್. ಸೊ ಕರಣ್ಸ್ ಡಾಟರ್ ಯಾರು, ಸುನೀತಾ. ಕ್ಲಿಯರ್?
daughter means ಕೆಳಗಡೆ below generation. So Sunita will be minus. So Sunita is daughter of Karan ಅಂತಂದ್ರೆ Sunita minus ಆಗುತ್ತೆ, Karan ಈ ಕಡೆ. So next statement, Kanika is the mother of Karan. So Kanika is mother of Karan. Karan ಇಲ್ಲಿ ಆಲ್ರೆಡಿ ನಿಮ್ಗೆ ಇದ್ದಾರೆ. So Karan ಗೆ ಕನೆಕ್ಟ್ ಮಾಡಿ ಅದು. Kanika ಯಾರು? Mother of Karan. So mother means above one generation. So Kanika ಇಲ್ಲಿ ಬರ್ತಾರೆ. So Kanika is mother ಅಂತಂದ್ರೆ ನಿಮಗೆ ಗೊತ್ತು ಮೈನಸ್. So Sunita minus ಗೊತ್ತಾಯ್ತು. Karan ದಿನ ನಿಮ್ಗೆ ಜೆಂಡರ್ ಫೈಂಡ್ ಆಗಿಲ್ಲ. So next ನೋಡಿ. Meeta is wife of Karan. So Karan ನಿಮ್ಗೆ ಆಲ್ರೆಡಿ ಇದೆ. So Meeta is wife ಅಂತಂದ್ರೆ Karan's wife ಯಾರು? Meeta. Wife ಅಂದ್ರೆ ಕಪಲ್ಸ್ ಗೆ ಏನು is equal to Meeta. Meeta is wife ಅಂತ ಕೊಟ್ಟಿದ್ದಾರೆ. ಆಮೇಲೆ Karan ಏನಾಗುತ್ತೆ obviously plus. So Meeta minus ಆದ್ರೆ Karan plus. So next, Poonam and Shruti are daughters of Karan. So ನೋಡಿ Karan already daughter ಯಾರು? Sunita ಒಬ್ರು ಇದ್ದಾರೆ. Poonam and Shruti are daughters of Karan ಅಂತಂದ್ರೆ Sunita ಅದು ಕಸಿನ್ಸ್ ಅಲ್ವಾ ಇವರೆಲ್ಲ. So Poonam ಮತ್ತೆ Shruti. So again Poonam, I will write here Shruti. Poonam and Shruti are daughters of Karan. ಹೌದಾ? See, ಇದು ಡಯಾಗ್ರಾಮ್ ಇವಾಗ ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ ಗೆ ಕ್ಲಿಯರ್. ಸೊ ನೆಕ್ಸ್ಟ್, ಹೌ ಈಸ್ ಶ್ರುತಿ ರಿಲೇಟೆಡ್ ಟು ಕನಿಕಾ? ಸೊ ಕನಿಕಾ ಇದೆ ಇಲ್ಲಿ. ಸೊ ಟು ಕನಿಕಾ ಮೀನ್ಸ್ ಕನಿಕಾಗೆ ಶ್ರುತಿ ಏನ್ ರಿಲೇಷನ್? ಸೊ ಆಬ್ವಿಯಸ್ಲಿ ಬಿಲೋ ಟೂ ಜನರೇಷನ್ ಇದ್ದಾರೆ. ಬಿಲೋ ಟೂ ಜನರೇಷನ್ ಅಲ್ಲಿ ಯಾರು ಬರ್ತಾರೆ? ಗ್ರ್ಯಾಂಡ್ ಡಾಟರ್ ಆರ್ ಗ್ರ್ಯಾಂಡ್ ಸನ್. ಸೊ ಮೈನಸ್ ಇದೆ. ಮೈನಸ್ ಅಂತಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಗ್ರ್ಯಾಂಡ್ ಡಾಟರ್. ಕ್ಲಿಯರ್? ಸೊ ದ ಆಪ್ಷನ್ ವಿಲ್ ಬಿ ಸಿ ಆಪ್ಷನ್. ಗ್ರ್ಯಾಂಡ್ ಡಾಟರ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಸೊ ಐ ಥಿಂಕ್ ಇದು ಲಾಸ್ಟ್ ಪ್ರಾಬ್ಲಮ್. ನೋಡಿ ಈ ತರ ಕೊಡ್ತಾರೆ. ಸೊ ಆಗ ಸಮ್ಟೈಮ್ಸ್ ಒಂದು ಕ್ವಶನ್ ಅಲ್ಲಿ ಅವರು ಸಬ್ ಕ್ವಶನ್ 1 ಕೊಡಬಹುದು, 2 ಕೊಡಬಹುದು, 3 ಕೊಡಬಹುದು. ಸೊ ನಾನು ಇದು 3 ಕೊಟ್ಟಿದ್ದೀನಿ. ನೋಡಿ ಸಾಲ್ವ್ ಮಾಡೋಣ. ಈಸಿ ಇದೆ. A is brother of B. Same. A is brother of B. C is brother of R. So C ಮತ್ತೆ R ಗೆ ಕನೆಕ್ಟ್ ಮಾಡಕ್ಕೆ ಡಯಾಗ್ರಾಮ್ ಇಲ್ಲ. ಸೊ ನೆಕ್ಸ್ಟ್ ಓದಿ. Who is married to S? ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ ಓದಿ. C is brother of R. Who is married to S ಅಂತಂದ್ರೆ ಇಲ್ಲಿ who refers to whom? So who refers to second person of the previous statement. So who ಪಕ್ಕ ಯಾರು ಇರ್ತಾರಲ್ವಾ ಅವರೇ ಇಲ್ಲಿ who ಅಂದ್ರೆ. ಸೊ ಇವಾಗ so C is brother of R and R is married to S. That is the meaning of the statement. Clear? So next, R is the only daughter of B. So B already ಇದೆ. So R is only daughter of B ಅಂತ ಹೇಳಿದ್ದಾರೆ. So daughter ಅಂದ್ರೆ ಕೆಳಗಡೆ. So R minus. Clear? So next, sorry, R is the only daughter of B. Correct. Okay. C is brother of R. ಇವಾಗ ಕನೆಕ್ಟ್ ಮಾಡಿ. So C is brother of R ಅಂದ್ರೆ C is the brother of R. Who is married to S? So ಏನು R is married to S ಅಂತಂದ್ರೆ married ಅಂದ್ರೆ couples. So R minus ಇದೆ already. So S ಏನಾಗುತ್ತೆ? Plus. So next, T is son of R. So R the son ಯಾರು? T ಅಂತ ಕೊಟ್ಟಿದ್ದಾರೆ. So son means below one generation. So S ಮತ್ತೆ R ಗೆ son ಯಾರು? T. So son ಅಂತಂದ್ರೆ plus. ಇದು plus ಆಗುತ್ತೆ. So this is the family tree diagram for ಈ ಕ್ವಶನ್ ಗೆ. ಕ್ಲಿಯರ್ ಆಯ್ತಾ? ಸೊ ಇದಕ್ಕೆ ಸಬ್ ಕ್ವಶನ್ ನೋಡಿ ಯಾವ ರೀತಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಡೆಫಿನೆಟ್ಲಿ ಇನ್ಕರೆಕ್ಟ್? ಸೊ ಇಲ್ಲಿ ಯಾವ್ದು ನಾವು ಇನ್ಕರೆಕ್ಟ್ ಇದೆ ಅದನ್ನ ಚೆಕ್ ಮಾಡಬೇಕು. ಅದು ಆಪ್ಷನ್ ಅಲ್ಲಿ ಇರುತ್ತೆ. ಸೊ ಕರೆಕ್ಟ್ ಇರೋದಲ್ಲ ಚೆಕ್ ಮಾಡಿ. ಫಸ್ಟ್ ಆಪ್ಷನ್, ಸಿ ಈಸ್ ದ ಬ್ರದರ್ ಇನ್ ಲಾ ಆಫ್ ಎಸ್. ಸೊ ಸಿ ಎಲ್ಲಿದೆ? ಇಲ್ಲಿ ಆಫ್ ಎಸ್. ಎಸ್ ಬ್ರದರ್ ಇನ್ ಲಾ ಯಾರು? ಸಿ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಅಲ್ವಾ? ಸೊ ಇದು ಕರೆಕ್ಟ್. ಇನ್ಕರೆಕ್ಟ್ ಫೈಂಡ್ ಮಾಡಿ. ಕ್ಲಿಯರ್? ಸೊ ನೆಕ್ಸ್ಟ್, ಎಸ್ ಈಸ್ ಮದರ್ ಆಫ್ ಟಿ. ಸೊ ಎಸ್ ಈಸ್ ಮದರ್ ಆಫ್ ಟಿ ಅಂತೆ. ಸೊ ಟಿ ಮದರ್ ಯಾರು ಇಲ್ಲಿ? ಎಸ್ ಮತ್ತೆ ಆರ್ ಏನು ಕಪಲ್ಸ್ ಫಾದರ್ ಮದರ್, ಬಟ್ ಟಿ ಮದರ್ ಆರ್ ಆಗಿರುತ್ತೆ, ಎಸ್ ಆಗಿರಲ್ಲ. ಸೊ ಎಸ್ ಈಸ್ ದ ಫಾದರ್ ಆಫ್ ಟಿ. ಸೊ ಸೆಕೆಂಡ್ ಆಪ್ಷನ್ ಇನ್ಕರೆಕ್ಟ್. ಸೊ ಥರ್ಡ್ ಒನ್, ಟಿ ಈಸ್ ಗ್ರ್ಯಾಂಡ್ ಸನ್ ಆಫ್ ಬಿ. ಸೊ ಟಿ ಈಸ್ ಗ್ರ್ಯಾಂಡ್ ಸನ್ ಆಫ್ ಬಿ. ಸೊ ಬಿಲೋ ಟೂ ಜನರೇಷನ್ ಅಲ್ಲಿ ಟಿ ಇದೆ ಪ್ಲಸ್ ಇದೆ. ಸೊ ಗ್ರ್ಯಾಂಡ್ ಸನ್ ಅಂದ್ರೆ ಕರೆಕ್ಟ್. ಸೊ ಎ ಈಸ್ ಅಂಕಲ್ ಆಫ್ ಆರ್. ಸೊ ಆರ್ ಗೆ ಅಂಕಲ್ ಯಾರು? ಎ. ಆಬ್ವಿಯಸ್ಲಿ ಬಿ ನಮಗೆ ಜೆಂಡರ್ ಗೊತ್ತಾಗಿಲ್ಲ. ಸೊ ಇದರ್ ಇಟ್ ವಿಲ್ ಬಿ ಪ್ಲಸ್ ಅಂದ್ರೆ ಇಲ್ಲ ಮೈನಸ್ ಆಗಿರುತ್ತೆ.
ಸೊ ಪ್ಲಸ್ ಅಂಕಲ್ ಸಾರಿ ಫಾದರ್ಸ್ ಬ್ರದರ್ ಇಲ್ಲ ಮದರ್ಸ್ ಬ್ರದರ್ ಅಂಕಲ್ ಆಗಿರ್ತಾರೆ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಒನ್. ಸಿ ಈಸ್ ದ ಮೆಟರ್ನಲ್ ಅಂಕಲ್ ಆಫ್ ಟಿ. ಸೊ ನೋಡಿ, ಸಿ ಈಸ್ ಮೆಟರ್ನಲ್ ಅಂಕಲ್ ಮೀನ್ಸ್ ಮದರ್ಸ್ ಬ್ರದರ್. ಸೊ ಟಿ ಮದರ್ ಯಾರು ಆರ್, ಆರ್ಸ್ ಬ್ರದರ್ ಯಾರು ಸಿ. ಸೊ ಸಿ ಇಸ್ ದ ಮೆಟರ್ನಲ್ ಅಂಕಲ್, ಅದರೂ ಕರೆಕ್ಟ್ ಇದೆ. ಸೊ ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಸೇಮ್ ಅದೇ ಡಯಾಗ್ರಾಮ್ಗೆ ಸಬ್ ಕ್ವಶನ್ ಕೇಳಿದ್ದಾರೆ. ಸೊ ಸಾಲ್ವ್ ಮಾಡೋಣ. ಸೊ ನೋಡಿ, ಹೌ ಮೆನಿ ಮೇಲ್ ಮೆಂಬರ್ಸ್ ಆರ್ ದೇರ್ ಇನ್ ದ ಫ್ಯಾಮಿಲಿ ಇಫ್ ಬಿ ಈಸ್ ಮೇಲ್. ಸೊ ಕ್ವಶನ್ ನೋಡಿ, ಇದು ಎಷ್ಟು ಸೆಕೆಂಡ್, ಯಾ ಡಯಾಗ್ರಾಮ್ ನೋಡಿ. ಈ ಡಯಾಗ್ರಾಮ್ ಅಲ್ಲಿ ಎಷ್ಟು ಜನ ಮೇಲ್ ಮೆಂಬರ್ಸ್ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ 1 2 3 4 ಇಫ್ ಬಿ ಇಸ್ ಅ ಮೇಲ್ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್. ಸೊ ಮೇಲ್ ಅಂತ ಕನ್ಸಿಡರ್ ಮಾಡಿದರೆ ಎಷ್ಟಾಗುತ್ತೆ ಟೋಟಲ್? 1 2 3 4 5. ಸೊ ಯಾವುದು ಆಪ್ಷನ್ ಕರೆಕ್ಟ್ ಆಯಿತು? 5. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್, ಹೌ ಎಸ್ ಈಸ್ ರಿಲೇಟೆಡ್ ಟು ಬಿ. ಹೌ ಎಸ್ ರಿಲೇಟೆಡ್ ಟು ಬಿ. ಸೊ ಏನಾಗುತ್ತೆ? ಡಾಟರ್ಸ್ ಹಸ್ಬೆಂಡ್. ಡಾಟರ್ಸ್ ಹಸ್ಬೆಂಡ್ ವಿಲ್ ಬಿ ಯಾವುದು? ಸನ್ ಇನ್ ಲಾ ಅಲ್ವಾ? ಡಾಟರ್ಸ್ ಹಸ್ಬೆಂಡ್ ಸನ್ ಇನ್ ಲಾ, ಸನ್ಸ್ ವೈಫ್ ಡಾಟರ್ ಇನ್ ಲಾ, ಈ ತರ. ಸೊ ಸನ್ ಇನ್ ಲಾ ಇಸ್ ದ ಆನ್ಸರ್. ಓಕೆ. ಸೊ ಇವತ್ತಿಗೆ ನಾವು ಪಜಲ್ ಫಾರ್ಮ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಆಲ್ಮೋಸ್ಟ್ ಆಲ್. ಸೊ ಸೆಕೆಂಡ್ ನೆಕ್ಸ್ಟ್ ಬರೋದು ಯಾವುದು? ಕೋಡೆಡ್ ಬ್ಲಡ್ ರಿಲೇಷನ್ ಅಂಡ್ ಇಂಡಿಕೇಟಿಂಗ್ ಫಾರ್ಮ್. ಇದೆರಡಕ್ಕೂ ಟ್ರಿಕ್ಸ್ ಇದೆ. ಸೊ ಇದೆಲ್ಲ ಕಂಪ್ಲೀಟ್ ಅರ್ಥ ಮಾಡ್ಕೊಂಡ್ರೆ ಅದು ಯಾವ ರೀತಿ ನಾವು ಡಯಾಗ್ರಾಮ್ ಸಾಲ್ವ್ ಮಾಡಬೇಕು, ಯಾವ ರೀತಿ ಡಯಾಗ್ರಾಮ್ ಹಾಕಬೇಕು, ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ ಹಾಕೋದು ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದ್ರೆ, ಮತ್ತೆ ಯಾವ ಜನರೇಷನ್ ಅಲ್ಲಿ ಯಾವ ರಿಲೇಟಿವ್ಸ್ ಬರ್ತಾರೆ ಅನ್ನೋದು ಕಂಪ್ಲೀಟ್ ಅರ್ಥ ಆಗಿದ್ರೆ, ಕೋಡೆಡ್ ಬ್ಲಡ್ ರಿಲೇಷನ್ ಇಸ್ ವೆರಿ 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 ಈಸಿ ಟಾಪಿಕ್. ಸೊ ಇಂಡಿಕೇಟಿಂಗ್ ಫಾರ್ಮ್ ಅಲ್ಲಿನೂ ಅಷ್ಟೇ ಯಾವ ರೀತಿ ಸಾಲ್ವ್ ಮಾಡೋದು ಈಸಿಯೆಸ್ಟ್ ಆಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್.